ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಗೋಡಂಬಿ ಮಸಾಲೆ ಮನೆಯಲ್ಲೇ ಮಾಡೋಣ. ಇದನ್ನು ಮಾಡಲಿಕ್ಕೆ ನಾವು ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸಿ ರೆಸ್ಟೋರೆಂಟ್ ಸ್ಟೈಲ್ ಅಂದರೆ ಅದೇ ಟೇಸ್ಟು ಅದೇ ಫ್ಲೇವರ್ ಬರೋ ಥರ ನಾವು ಮನೆಯಲ್ಲಿ ಗೋಡಂಬಿ ಮಸಾಲೆ ಮಾಡೋಣ. ಇದನ್ನು ಮಾಡಲಿಕ್ಕೆ ತುಂಬ ಸಮಯ ಕೂಡ ಬೇಡ, ತುಂಬಾ ಟೇಸ್ಟಿ ಕೂಡ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲಕ್ಕಿಂತ ಮೊದಲು ನಾನು 200 ಗ್ರಾಮ್ ಅಷ್ಟು ನಾನು ಇಲ್ಲಿ ಗೋಡಂಬಿನ ತೆಗೆದುಕೊಂಡಿದ್ದೇನೆ. ಈ ರೀತಿ ಎಷ್ಟು ಜನರಿಗೋಸ್ಕರ ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡೆಂಟ್ ನೀವು ಗೋಡಂಬಿನ ತೆಗೆದುಕೊಳ್ಬೋದು. ಇದು ನಾನು 200 ಗ್ರಾಮ್ 5 ರಿಂದ 6 ಜನರಿಗೋಸ್ಕರ ಆಗುವಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ನೋಡಿ ನಾವು ಗೋಡಂಬಿನ 200 ಗ್ರಾಮ್ ಅಷ್ಟು ತೆಗೆದುಕೊಳ್ಬೇಕು. ಅದರ ನಂತರ ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ 1 ಕಪ್ ಅಷ್ಟು ಗೋಡಂಬಿನ ಇದರಲ್ಲಿ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು. ಅದರ ನಂತರ ನೋಡಿ ನಾನು 4 ರಿಂದ 5 ಈರುಳ್ಳಿನ ಈ ರೀತಿಯಾಗಿ ದೊಡ್ಡ ಸೈಜಲ್ಲಿ ನಾವು ಅದನ್ನು ಕಟ್ ಮಾಡಿ ಅದನ್ನು ಕೂಡ ಗೋಡಂಬಿ ಮತ್ತು ಈರುಳ್ಳಿನ 2 ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಇದನ್ನು ಎಲ್ಲಿವರೆಗೂ ಬಾಯ್ಲ್ ಆಗಲಿಕ್ಕೆ ಬಿಡಬೇಕಂದ್ರೆ ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗಬೇಕು. ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಬೇಕು. ನಾವು ಅಲ್ಲಿವರೆಗೂ ಇದನ್ನು ಬಾಯ್ಲ್ ಆಗಲಿಕ್ಕೆ ಇಡಬೇಕು. ಇದು ಚೆನ್ನಾಗಿ ಬಾಯ್ಲ್ ಆದ ನಂತರ ನಾವು ಗ್ಯಾಸ್ನ ಆಫ್ ಮಾಡಿ ಇದು ತಣ್ಣಗೆ ಆದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ನೀರನ್ನು ಚೆನ್ನಾಗಿ ಚಾಣಿಸ್ಬೇಕು. ಈ ರೀತಿಯಾಗಿ ನೀರನ್ನು ಎಲ್ಲ ತೆಗೆದ ನಂತರ ನೋಡಿ ಇದರ ಮೇಲೆ ಮತ್ತೆ ತನಗೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬಸಿಲಿಕ್ಕೆ ನಾವು ಇಡೋಣ. ಅಲ್ಲಿವರೆಗೂ ನಾವು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ರೆಡಿ ಮಾಡಲಿಕ್ಕೆ ನಾನು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ನಾನು ಇಲ್ಲಿ ಶುಂಠಿನ ತೆಗೆದುಕೊಂಡಿದ್ದೇನೆ. 3 ರಿಂದ 4 ನಾವು ಹಸಿಮೆಣಸಿನ್ಕಾಯಿ ತೆಗೆದುಕೊಂಡು ಈ 3ಅನ್ನು ನಾವು ಚೆನ್ನಾಗಿ ಪೇಸ್ಟನ್ನು ರೆಡಿ ಮಾಡಬೇಕು. ಇದರ ಪೇಸ್ಟನ್ನು ರೆಡಿ ಆದ ನಂತರ ನೋಡಿ ನಾವು ಇಲ್ಲಿ ಮತ್ತೊಂದು ಮಸಾಲೆನ ರೆಡಿ ಮಾಡೋಣ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪಿನ ಹಿಂದಿನ ಕಡ್ಡಿಗಳು ಇರ್ತೀವಲ್ಲ ಅದನ್ನು ಯೂಸ್ ಮಾಡಿ ಅದಕ್ಕೆ ಮತ್ತೆ ನಾನು 5 ಟೊಮೆಟೊನ ಯೂಸ್ ಮಾಡ್ತಾ ಇದ್ದೇನೆ. ಈ ಟೊಮೆಟೊಗಳನ್ನು ಹಾಕಿ ನಾವು ಈ ಮಸಾಲೆನ ಕೂಡ ರೆಡಿ ಮಾಡಬೇಕು. ಇಲ್ಲಿ ನಾವು ಈ ಎಲ್ಲ ಮಸಾಲೆಗಳನ್ನು ರೆಡಿ ಮಾಡಿ ನಾವು ಸೆಪ್ರೇಟ್ ಆಗಿಯೇ ಇಡಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಟೊಮೆಟೊ ಪೇಸ್ಟ್ ಕೂಡ ರೆಡಿ ಮಾಡಿ ಇದನ್ನು ಕೂಡ ತೆಗೆದಿಡ್ತಾ ಇದ್ದೇನೆ. ಅದರ ನಂತರ ಈರುಳ್ಳಿ ಮತ್ತು ಗೋಡಂಬಿನ ಇದನ್ನು ಕೂಡ ನಾವು ಚೆನ್ನಾಗಿ ಬಾಯ್ಲ್ ಆದ ನಂತರ ನೋಡಿ ಇದನ್ನು ಕೂಡ ಸ್ಟೇನ್ ಮಾಡ್ಕೊಂಡು ಇದ್ರ ಕೂಡ ಪ್ಯೂರಿನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಪ್ಯೂರಿನ ರೆಡಿ ಆದ ನಂತರ ನಾವು ಇಲ್ಲಿ ಇದ್ರ ಒಗ್ಗರಣೆಗೋಸ್ಕರ ನಾವು ಒಂದು ಪಾತ್ರೆಯಲ್ಲಿ ನಾವು 5 ಟೇಬಲ್ ಸ್ಪೂನ್ ಅಷ್ಟು ಅಂದರೆ 5 ಸ್ಪೂನ್ ಅಷ್ಟು ನಾವು ಇಲ್ಲಿ ಆಯಿಲ್ನ ತೆಗೆದುಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ ನೋಡಿ ಇದಕ್ಕೆ ನಾವು ಉಳಿದಿರುವ ಗೋಡಂಬಿಗಳನ್ನು ಹಾಕಿ ಇಲ್ಲಿ ನೋಡಿ ಚೆನ್ನಾಗಿ ನಾವು ಚೆನ್ನಾಗಿ ಈ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಇದು ಕಲರ್ ಫ್ರೈ ಆಗಲಿಕ್ಕೆ ತುಂಬಾ ಸಮಯ ಕೂಡ ಬೇಕಾಗುವುದಿಲ್ಲ. ಕೇವಲ 1 ನಿಮಿಷದೊಳಗೆ ಇದು ಫ್ರೈ ಆಗಿ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ತುಂಬ ಕೂಡ ಫ್ರೈ ಮಾಡಬಾರ್ದು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಇಲ್ಲ ಅಂದರೆ ತುಂಬಾ ಜಲ್ದಿ ಇದು ಫ್ರೈ ಆಗಿ ಸುಟ್ಬಿಡುತ್ತೆ. ಅದ್ರಗೋಸ್ಕರ ನೋಡಿ ನಾವು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ಉಳಿದಿರುವಂಥ ಎಣ್ಣೆನ ಅದರಲ್ಲಿನೇ ಬಿಟ್ಟು ನಾವು ಒಗ್ಗರಣೆನ ಹಾಕಬೇಕು. ಇಲ್ಲಿ ನಮಗೆ ಒಗ್ಗರಣೆ ಹಾಕಲಿಕ್ಕೆ ಇಲ್ಲಿ ತುಂಬಾ ಎಣ್ಣೆ ಉಳಿದಿದೆ. ಇಲ್ಲಿ ಅದ್ರಗೋಸ್ಕರ ನಾನು ಇನ್ನೂ ಎಣ್ಣೆ ತೆಗೆದುಕೊಂಡಿಲ್ಲ. ಇಲ್ಲಿ ನೋಡಿ ಕೆಲವೊಂದು ಒಣ ಮಸಾಲೆಗಳನ್ನು ತೆಗೆದುಕೊಳ್ಬೇಕು. ಇದಕ್ಕೆ 3 ಏಲಕ್ಕಿ, ಅರ್ಧ ಇಂಚದಷ್ಟು ನಾನು ದಾಲ್ಚಿನ್ನಿ, 3 ಲವಂಗ, 2 ಕರಿಮೆಣಸಿನಕಾಳು, ಮಸಾಲೆ ಎಲೆ, 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಕೂಡ ಹಾಕಿ ಅದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಇದರ ನಂತರ ನೋಡಿ ನಾವು ಇದಕ್ಕೆ ಹಾಕಬೇಕಾಗಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇದಕ್ಕೆ ನಾವು ಟೊಮೆಟೊ ಪ್ಯೂರಿನ ಹಾಕಬೇಕು. ಈ ಟೊಮೆಟೊ ಪ್ಯೂರಿಯಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಹಿಂದಿನ ಕಡ್ಡಿಗಳನ್ನು ಮಾತ್ರ ಹಾಕಿದ್ದೆ. ಅದನ್ನು ಮಾತ್ರ ಹಾಕಿ ನೀವು ಕೂಡ ಮಿಕ್ಸಿಯಲ್ಲಿ ಚೆನ್ನಾಗಿ ಟೊಮೆಟೊ ಪ್ಯೂರಿ ಜೊತೆ ಅದನ್ನು ಕೂಡ ಸಣ್ಣಗೆ ಮಾಡಬೇಕು. ಇದರ ನಂತರ ನೋಡಿ ಟೊಮೆಟೊ ಪ್ಯೂರಿನ ಹಾಕಿದ ನಂತರ ಇದರ ಹಸಿ ಸ್ಮೆಲ್ನ ಕಂಪ್ಲೀಟಾಗಿ ಕಡಿಮೆ ಆಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಕಾಜುನ ಪೇಸ್ಟ್ ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿದ ನಂತರ ನೋಡಿ ಚೆನ್ನಾಗಿ ಇದನ್ನು ಕೂಡ ನಾವು ಕುದಿಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ಗುಳ್ಳೆಗಳು ಬರ್ತಾ ಇದೆ ಅಂದಮೇಲೆ
ಇವಾಗ ನಾವು ಇದಕ್ಕೆ ಅರಿಶಿನ ಪುಡಿನ ಸ್ವಲ್ಪ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕೆಳಗಡೆ ಕೂಡ ಹೊತ್ತಬಾರ್ದು, ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ ನಾನು ಇಲ್ಲಿ ಕೆಂಪು ಖಾರದ ಪುಡಿನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಇದರಲ್ಲಿ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೇವೆ. ನಿಮಗೆ ರುಚಿಗೆ ತಕ್ಕಷ್ಟು ಕೆಂಪು ಖಾರದ ಪುಡಿನ ಹಾಕ್ಬೋದು. ಅದರ ನಂತರ ನೋಡಿ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ನ ಹಾಕ್ತಾ ಇದ್ದೇನೆ. ಅದರ ನಂತರ 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಜೀರಿಗೆ ಪುಡಿನ ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬಾಯ್ಲ್ ಮಾಡಿಟ್ಟಿರುವಂಥ 1 ಕಪ್ ಅಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಮಸಾಲೆ ತುಂಬಾ ಥಿಕ್ಕಾಗಿತ್ತು, ಅದಕ್ಕೋಸ್ಕರ ನಾನು 1-1.5 ಕಪ್ ಅಷ್ಟು ನಾನು ಇಲ್ಲಿ ನೀರನ್ನು ಬಾಯ್ಲ್ ಮಾಡಿ ಇದರಲ್ಲಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಸ್ವಲ್ಪನೇ ಬಾಯ್ಲ್ ಆಗಲಿಕ್ಕೆ ಬಿಟ್ಟು ಅದಕ್ಕೆ ನಾವು ಗೋಡಂಬಿನ ಕೂಡ ಹಾಕಬೇಕು. ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿನ ಹಾಕಿ ಇದನ್ನು ಕೂಡ ಹಾಕಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಅದರ ನಂತರ ನೋಡಿ ನಾವು ಮನೆಯಲ್ಲಿರುವಂಥ ಗರಂ ಮಸಾಲನೇ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು. ನೀವು ಯಾವುದೇ ರೀತಿ ಗೋಡಂಬಿ ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ, ಬೇರೆ ಯಾವುದೇ ರೀತಿಯಾದ ಸಾಮಗ್ರಿಗಳನ್ನು ಬಳಸೋ ಅವಶ್ಯಕತೆ ಇಲ್ಲ. ನೀವು ಇದೇ ರೀತಿಯಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಡಂಬಿ ಮಸಾಲೆನ ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಮಾಡ್ಬೋದು. ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ. ಇದ್ರ ಜೊತೆ ಪರ್ಫೆಕ್ಟಾಗಿ ಚಪಾತಿ ಅಥವಾ ತಂದೂರಿ ರೋಟಿ ಅನ್ಬೋದು, ಅದು ಚೆನ್ನಾದ ಕಾಂಬಿನೇಷನ್ ಇದೆ. ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.